ವೆಲ್ಕಮ್ ಟು ಮೈ ಚಾನಲ್. ನಾನು ವರ್ಷಿತಾ. ಇದು ಧನುರ್ಮಾಸದ ಪೂಜೆ ಬೆಳಗ್ಗೆ ಆಗಿರುತ್ತೆ. 5 ಗಂಟೆ ಬೆಳಗಿನ ಜಾವ ಪೂಜೆ ಮಾಡಿರೋದಿದ್ದು ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಅಷ್ಟರೊಳಗೆ ಕರೆಂಟು ಕೂಡ ಹೋಯಿತು. ಈ ರೀತಿ ಕತ್ತಲಲ್ಲಿ ದೀಪ ಉರಿತಾ ಇರೋ ದೀಪದ ಬೆಳಕಲ್ಲಿ ದೇವ್ರ ಫೋಟೋಗಳು ದೇವ್ರನ್ನೆಲ್ಲ ನೋಡೋದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಪೂಜೆ ಎಲ್ಲ ಮುಗಿಸ್ಕೊಂಡು ಇದಾದಮೇಲೆ ನೈವೇದ್ಯಕ್ಕೆ ಪೊಂಗಲ್ಲು ಮಾಡಿದ್ವಿ, ಬಾಳೆಹಣ್ಣು. ನೆಕ್ಸ್ಟು ದೇವಸ್ಥಾನಕ್ಕೆ ಪೊಂಗಲ್ಲು ಎಡೆ ತಗೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ. ನೆಕ್ಸ್ಟು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಇವಾಗ ಗರ್ಭಗುಡಿ ಓಪನ್ ಮಾಡೋಣ ಬನ್ನಿ. ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಾವು ನೈವೇದ್ಯ ತಗೊಂಡು ಬಂದ್ವಿ. ನೈವೇದ್ಯ ಮಾಡಿಕೊಂಡು ಎಡೆ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ನಾನು ಡೋರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ದೇವಸ್ಥಾನ ಬಯಲು ಸಿದ್ದೇಶ್ವರ ಅಂತ ಇವಾಗ ಓಪನ್ ಮಾಡಿದೆ. ಇದು ನಾನು ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ, ನೋಡಿರೋರಿಗೆ ಗೊತ್ತಿರುತ್ತೆ, ನೋಡಿಲ್ಲದೆ ಇರೋರು ನೋಡಲಿ ಅಷ್ಟೇ. ನೆಕ್ಸ್ಟು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅವ್ರು ಪೂಜೆ ಮಾಡಿ ಹೋಗಿರ್ತಾರೆ ಬೆಳಗಿನ ಜಾವನೇ. ನಾನಿವಾಗ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇದು ನಾನು ಯಾವಾಗಲೂ ಇದು ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇರೋದು. ಯಾವ ವರ್ಷ ಅಂದರೆ ನಾವು ವಾರ ಅನ್ನೋಕ್ಕಿಂತ ಸೋಮವಾರ ಶುಕ್ರವಾರ ವಾರದ ದಿನ ಬಂದ್ಬಿಟ್ಟು ಪೂಜೆ ಮಾಡಿಕೊಂಡೆ ಹೋಗೋದು. ವಾರಕ್ಕೆ ಒಂದು 2 ವಾರದಲ್ಲಿ 2 ಸಲನೇ ಬರ್ತೀವಿ, ಸೋಮವಾರ ಶುಕ್ರವಾರ. ಇನ್ನು ಮಿಕ್ಕಿ ಟೈಮ್ ಪೂಜೆ ಮಾಡ್ತೀವಿ, ಅವಾಗೇನು ಬರಲ್ಲ. ಸೋಮವಾರ ಶುಕ್ರವಾರ ಬರ್ತೀವಿ. ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಗಂಟೆ ಇದೆ, ಅದು ತೂಕ ಇದೆ, ವೆಯ್ಟ್ ಇದೆ ನನಗೆ. ಅದನ್ನು ಗಂಟೆ ಹೊಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಆಮೇಲೆ ಸ್ವಲ್ಪ ಹೊಡೆದ್ಬಿಟ್ಟು ಅಲ್ಲಿಟ್ಬಿಟ್ಟು ನೆಕ್ಸ್ಟ್ ಹಂಗೆ ಪೂಜೆ ಮಾಡಿದೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ಮೈಂಡು ಫ್ರೀ ಆಗಿರುತ್ತೆ, ಏನೋ ಒಂಥರ ಸಮಾಧಾನ ಮನಸ್ಸಿಗೆ, ಸಮಾಧಾನ ಆಗುತ್ತೆ ಮನಸ್ಸಿಗೆಲ್ಲ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ ದೇವರಲ್ವಾ. ನೀವು ಇದು ಬಯಲು ಸಿದ್ದೇಶ್ವರ ಅಂತ. ನಿಮಗೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಅಡ್ವಾನ್ಸ್ ನಾಳೆ ಹಬ್ಬ ಇದೆಯಲ್ವಾ, ಅಡ್ವಾನ್ಸ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ ಹೇಳ್ತಾ ನೆಕ್ಸ್ಟು ನಾನು ಇವತ್ತೇ ತಣ್ಣೀರು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ವಿಡಿಯೋ ಕೂಡ ನೆಕ್ಸ್ಟು ಹಾಕ್ತಾಯಿದ್ದೀನಿ. ನೋಡಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಸ್ವಲ್ಪ ಸೌಂಡ್ ಇದೆ, ಡಿಸ್ಟರ್ಬೆನ್ಸು. ಅಂದರೆ ಮನೆ ಹತ್ರ ಚರಂಡಿ ಹತ್ರ ಎಲ್ಲ ಹುಲ್ಲು ಬೆಳೆದಿತ್ತು, ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ನೆಕ್ಸ್ಟು ದೇವಸ್ಥಾನದಿಂದ ಬರ್ತಾ ಇದ್ದೀವಿ ಆಚೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಚೆನ್ನಾಗಾಯಿತು. ನೆಕ್ಸ್ಟು ಇಲ್ಲಿ ನೆಲ್ಲಿ ಹತ್ರನೇ ನೀರು ಬರ್ತಾ ಇತ್ತಲ್ವ, ಇಲ್ಲೇ ಗಂಗಾ ಪೂಜೆ ಮಾಡಿಬಿಟ್ಟು ತಣ್ಣೀರು ಮುಟ್ಬಿಡೋಣ. ನಾಳೆ 9 ತಿಂಗಳು, ಇವತ್ತೇ ಮುಟ್ಬಿಡೋಣ ಅಂತ ಮುಟ್ಟುತ್ತಾ ಇದ್ದೀನಿ. ಹೆಂಗೂ ಸ್ನಾನ ಮಾಡ್ಕೊಂಡಿದ್ದೆ, ಪೂಜೆ ಆಗಿತ್ತು, ಹೆಂಗೂ ನೀರು ಕೊಟ್ಟಿದ್ರು ನಮ್ಮ ನೆಲ್ಲಿಲಿ. ಹಂಗೆ ಪೂಜೆನೂ ಮುಗಿಸ್ಬಿಡೋಣ ಹಾಲು ತುಪ್ಪ ಬಿಟ್ಟು ಅಂತ ಬಿಡ್ತಾ ಇದ್ದೆ. ಬಾಳೆಹಣ್ಣೆ ಅರ್ಜೆಂಟಿಗೆ ಇದು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕೆಲವ್ರು ಬಿಂದಿಗೆ ಇಟ್ಟು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈಗ ಹರಿಯ ನೀರು ನೆಲ್ಲಿ ನೀರು ಹೋಗ್ತಾಯಿದ್ರೆ ಇದ್ರಲ್ಲಿ ಪೂಜೆ ಮಾಡಿದ್ರು ಸಹ ಆಗುತ್ತಂತೆ. ಅಂದರೆ ನಾವು ಹಿರಿಯರು ಹೇಳಿದ್ದು, ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಿರುತ್ತಲ್ವ, ಅಲ್ಲೇ ಮಾಡಿಬಿಟ್ಟು ಹಾಲು ತುಪ್ಪ ಬಿಡೋಗು ನೆಲ್ಲಿಗೆ ಅಂತ ಹೇಳಿದ್ರು. ಅದಕ್ಕೆ ಪೂಜೆ ಮಾಡಿ ಬಿಡ್ತಾ ಇದ್ದೀನಿ. ಇಲ್ಲೇ ಬಿಟ್ಟೆ. ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು. ಇವತ್ತು ಬೆಳಗ್ಗೆ 5 ಗಂಟೆಗೆ ಪೂಜೆ ಆಯಿತು. 5 ಗಂಟೆಯಿಂದ 8 ಗಂಟೆ ತನಕ. ಈ ದಿನ ತುಂಬ ಚೆನ್ನಾಗಿತ್ತು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಇವಾಗ ನಾನು ಹಾಲು ತುಪ್ಪ ಬಿಡ್ತಾ ಇದ್ದೀನಿ. ಹಾಲು ತುಪ್ಪ ಬಿಟ್ಟು ತಣ್ಣೀರು ಮುಟ್ತೀನಿ. ನಾನು ಇಷ್ಟು ದಿನ 9 ತಿಂಗಳು ನಾನು ತಣ್ಣೀರು ಮುಟ್ತಿರಲಿಲ್ಲ, ನಮ್ಮ ಮನೇಲಿ ಮುಟ್ಸಿರಲಿಲ್ಲ. ಒಬ್ಬರು 5 ತಿಂಗಳಿಗೆ ಮುಟ್ತಾರೆ. ನಾನು ನಮಸ್ಕಾರ ಮಾಡಿಕೊಂಡು ತಣ್ಣೀರು ಇದೆ, ತಣ್ಣೀರು ಮುಟ್ಟಿದ್ದಾಯಿತು. ನೆಕ್ಸ್ಟು ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು
ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹಾಗೆ ಯಾರನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.